ನಮಸ್ಕಾರ. ಇವತ್ತು ನಾವು ಎಸ್.ಎಲ್. ಭೈರಪ್ಪನವರ ಪರ್ವ ಕಾದಂಬರಿಯ ಒಂದು ಆಯ್ದ ಭಾಗದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಹೌದು. ಇದು ಮಹಾಭಾರತದ ಕಥೆಯನ್ನ ಒಂದು ವಿಭಿನ್ನ ಕೋನದಿಂದ ನೋಡೋ ಪ್ರಯತ್ನ ಅಲ್ವಾ? ಹೌದು, ಖಂಡಿತ. ಈ ಭಾಗದಲ್ಲಿ ಮುಖ್ಯವಾಗಿ ಮದ್ರದೇಶದ ರಾಜ ವೃದ್ಧ ಶಲ್ಯ, ಅವನ ಮಗ ಋಕ್ಷ್ಮರಥ, ಮೊಮ್ಮಗಳು ಹಿರಣ್ಯವತಿ. ಇವರ ಮಾತುಕಥೆಗಳು, ಆ ಕಾಲದ ಕೆಲವು ಪದ್ಧತಿಗಳು ಮತ್ತೆ ಕುರುಕ್ಷೇತ್ರ ಯುದ್ಧದ ಮುನ್ಸೂಚನೆಗಳು, ಇದರ ಬಗ್ಗೆ ಗಮನ ಹರಿಸೋಣ. ಹೌದು. ಅಂದ್ರೆ ಇದು ಬರೀ ಪಾತ್ರಗಳ ಕಥೆ ಅಲ್ಲ ನೋಡಿ. ಆ ಕಾಲದ ಸಮಾಜ ಹೇಗಿತ್ತು ಅನ್ನೋದಕ್ಕೆ ಒಂದು ಏನಿರ್ತಾರೆ ಕನ್ನಡಿ ಹಿಡಿದ ಹಾಗೆ. ಮದುವೆ ರೀತಿಗಳು, ವಂಶ ಮುಂದುವರಿಸೋದು ಹೇಗೆ, ಆಮೇಲೆ ನಿಯೋಗ ಪದ್ಧತಿ ಬಗ್ಗೆ ಇದೆಯಲ್ಲ. ಹೌದು, ಅದು ಸ್ವಲ್ಪ ವಿವಾದಾತ್ಮಕ ಅನ್ಸ್ಬೋದು. ಆಮೇಲೆ ಬೇರೆ ಬೇರೆ ಪ್ರದೇಶಗಳ ನಡುವಿನ ಸಾಂಸ್ಕೃತಿಕ ತಿಕ್ಕಾಟಗಳು, ಹೌದು, ಧರ್ಮ ಸಂಪ್ರದಾಯಗಳನ್ನ ಹೇಗೆಲ್ಲ ಅರ್ಥ ಮಾಡ್ಕೊಂಡಿದ್ರು ಅನ್ನೋದಕ್ಕೂ ಇದು ಒಂದು ಒಳ್ಳೆ ಉದಾಹರಣೆ. ಸರಿ, ಹಾಗಾದ್ರೆ ಶಲ್ಯನ ಪಾತ್ರದಿಂದ ಶುರು ಮಾಡೋಣವೇ? 84 ವರ್ಷ ಆದ್ರೂ ಗಟ್ಟಿಮುಟ್ಟು. ಮೊಮ್ಮಗಳತ್ರ ಹೇಳ್ತಾನೆ, ನಡೆವಾಗ ಸೊಂಟ ಕುಸುಕಾಗುಲ್ಲ, ಬೆನ್ನು ಬಗ್ಗುಲ್ಲ, ಯಾಕೆ ಗೊತ್ತೇ, ನಾವು ಹಿಂದಿನ ಕಾಲದವರು ಅಂತ. ಆ ಹೆಮ್ಮೆ ಇದೆಯಲ್ಲ, ಹಿಂದಿನ ಕಾಲದವನು ಅನ್ನೋದು, ಅದು ಬರೀ ದೈಹಿಕ ಶಕ್ತಿನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಏನಂತೀರಾ? ಖಂಡಿತವಾಗಿಯೂ ಇದು ಒಳ್ಳೆ ಪ್ರಶ್ನೆ. ಅವನ ಮಾತಲ್ಲಿ ಬರೀ ದೇಹದ ಗಟ್ಟಿತನಕ್ಕಿಂತ ತನ್ನ ಕಾಲದ ಮೌಲ್ಯಗಳು, ಆಚಾರ ವಿಚಾರಗಳು, ಅದರ ಬಗ್ಗೆ ಒಂದು ಅತೀವವಾದ ನಂಬಿಕೆ, ಒಂದು ಹೆಮ್ಮೆ ಕಾಣಿಸುತ್ತೆ. ಹಿಂದಿನ ಕಾಲ ಅಂದ್ರೆ ಅವನಿಗೆ ಅದು ಬರೀ ಸಮಯ ಅಲ್ಲ, ಅದೊಂದು ಶ್ರೇಷ್ಠತೆಯ ಸಂಕೇತ ಇದ್ದಾಗೆ. ಹೌದು. ಈಗಿನ ಜನರನ್ನ ದೇಶಾಚಾರ ಕುಲಾಚಾರಗಳನ್ನೆಲ್ಲ ಬಿಟ್ಟು ಬೇರೆಯವ್ರ ರೀತಿ ನಾವು ಇರಬೇಕು ಅಂತ ಹೊರಟು ಅಂತ ಟೀಕಿಸ್ತಾನಲ್ಲ. ಅಲ್ಲಿ ಬದಲಾವಣೆಗೆ ಒಂದು ರೀತಿಯ ಪ್ರತಿರೋಧ, ತನ್ನ ಸಂಸ್ಕೃತಿಯನ್ನ ಕಳೆದುಕೊಳ್ತೀವಿ ಅನ್ನೋ ಭಯ, ಅದೆಲ್ಲ ಕಾಣುತ್ತೆ. ಅವನು ಕೇವಲ ರಾಜ ಅಲ್ಲ, ಒಂದು ನಿರ್ದಿಷ್ಟ ವಿಶ್ವದೃಷ್ಟಿಕೋನದ ಪ್ರತಿನಿಧಿಯವನು. ಈ ಸಂಸ್ಕೃತಿ ಅಸ್ಮಿತೆ ಅಂದಾಗ ಮದ್ರದೇಶದ ಆ ಕನ್ಯಾಶುಲ್ಕ ಪದ್ಧತಿ ಬರುತ್ತಲ್ಲ. ಹೌದು. ಇದನ್ನ ಹೆಮ್ಮೆಯಿಂದ ಮಾಡಿದ್ರೆ ಪೂರ್ವದ ರಾಜ್ಯಗಳಿದೆಯಲ್ಲ, ಕುರು, ಪಾಂಚಾಲ, ಅವರಿದನ್ನ ಸ್ವಲ್ಪ ಕೀಳಾಗಿ ನೋಡ್ತಾರೆ. ಇದೊಂದು ರೀತಿ ಹೆಣ್ಣನ್ನ ಮಾರಾಟ ಮಾಡೋ ತರ ಅನ್ನೋ ಭಾವನೆ ಅವ್ರಿಗೆ. ಹಾಗೆ. ಅದೇ ಕಾರಣಕ್ಕೆ ಶಲ್ಯನ ಮಗ ಋಕ್ಷ್ಮರಥ, ಮೊಮ್ಮಗಳು ಹಿರಣ್ಯವತಿ, ಅವರಿಬ್ರಿಗೂ ಸ್ವಯಂವರದ ಕಡೆ ಹೆಚ್ಚು ಒಲವು. ಹೌದು, ಸ್ವಯಂವರ ಅಥವಾ ರಕ್ಕಸ ವಿವಾಹ ಅಂತಾರಲ್ಲ. ಅಂದ್ರೆ ಕ್ಷತ್ರಿಯ ಯುವಕ ಕನ್ಯೆಯನ್ನ ಬಲದಿಂದ ಅಥವಾ ಮೋಹದಿಂದ ಕರ್ಕೊಂಡೋಗಿ ಮದುವೆ ಆಡೋದು, ಅದು ಕ್ಷತ್ರಿಯರಿಗೆ ಹೆಚ್ಚು ಗೌರವ ಅಂತ ಅವ್ರ ನಂಬಿಕೆ. ಅಂದ್ರೆ ಕನ್ಯಾಶುಲ್ಕದಿಂದ ದುಡ್ಡು ಬರಬಹುದು, ಆದ್ರೆ ಸಮಾಜದಲ್ಲಿ ಸ್ಟೇಟಸ್ ಸಿಗಲ್ಲ ಅಂತ. ಕರೆಕ್ಟ್, ಅದೇ. ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ಬರೀ 2 ಮದುವೆ ಪದ್ಧತಿಗಳ ಆಯ್ಕೆ ಅಲ್ಲ. ಇದು ಪ್ರಾದೇಶಿಕ ಹೆಮ್ಮೆ, ಸೋಷಲ್ ಸ್ಟೇಟಸ್, ಆಮೇಲೆ ಕಾಲ ಬದಲಾದಂತೆ ಹಳೆ ಪದ್ಧತಿಗಳನ್ನ ಹೇಗೆ ಪ್ರಶ್ನೆ ಮಾಡ್ತಾರೆ ಅನ್ನೋದು ಅದಕ್ಕೆ ಇದು ಸೂಚನೆ. ಹೌದು, ಮುಂದಿನ ಪೀಳಿಗೆಗೆ. ಋಕ್ಷ್ಮರಥ, ಹಿರಣ್ಯವತಿ, ಇವರಿಗೆ ತಮ್ಮ ರಾಜ್ಯದ ಪದ್ಧತಿಯಿಂದ ಆಗೋ ಮುಜುಗರ ಇದೆಯಲ್ಲ, ಅದರ ಅರಿವಿದೆ. ಭೈರಪ್ಪನವರು ಇಲ್ಲಿ ಆ ಸಂಪ್ರದಾಯ ಮತ್ತು ಸಮಾಜದ ಒತ್ತಡಗಳ ನಡುವಿನ ಸಂಘರ್ಷವನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಶಲ್ಯನ ನೆನಪುಗಳಲ್ಲಿ ಅವನ ತಂಗಿ ಮಾದ್ರಿಯ ಮದುವೆ ವಿಷಯನೂ ಬರುತ್ತೆ. ಬರುತ್ತೆ. ಕುರುವಂಶದ ಪಾಂಡುವಿಗೆ ಕೊಟ್ಟಿದ್ದು. ಭೀಷ್ಮನೇ ಬಂದು, ಅಬ್ಬಾ ಎಷ್ಟೊಂದು ಕನ್ಯಾಶುಲ್ಕ ಕೊಟ್ಟು ಕರ್ಕೊಂಡೋಗಿದ್ದು ಅಂತ. 20 ಗಾಡಿ ಭರ್ತಿ, ತಾಮ್ರದ ಪಾತ್ರೆ, ಹತ್ತಿ, ರೇಷ್ಮೆ, ಉಣ್ಣೆ ವಸ್ತ್ರ, ಒಂದು ತಟ್ಟೆ ತುಂಬ ನಿಷ್ಕ, ಶುದ್ಧ ಬಂಗಾರ. ಈ ವಿವರಗಳೆಲ್ಲ ಕುರುಗಳ ಶ್ರೀಮಂತಿಕೆ ಬಗ್ಗೆ ಶಲ್ಯನಿಗಿದ್ದ ಆ ಬೆರಗನ್ನ ತೋರಿಸುತ್ತೆ. ಹೌದು, ಆ ಬೆರಗು ಇದೆ. ಅದರ ಜೊತೆಗೇನೆ ಒಂದು ಸಣ್ಣ ಬೇಸರ, ಒಂದು ಕೊರಗು ಕೂಡ ಇದೆ ಅವನ ಮಾತಲ್ಲಿ. ಹೌದಾ? ಭೀಷ್ಮ ಬಂದು ಅಷ್ಟು ಗ್ರ್ಯಾಂಡ್ ಆಗಿ ಶುಲ್ಕ ಕೊಟ್ಟು ತಂಗಿನ ಕರ್ಕೊಂಡು ಹೋದ. ಸರಿ, ಆದ್ರೆ ಆಮೇಲೆ ಕುರುಗಳು ಮದ್ರರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ಲಿಲ್ಲ, ಆ ಸಂಬಂಧವನ್ನ ಮುಂದುವರಿಸಲಿಲ್ಲ ಅನ್ನೋ ನೋವು ಅವನಿಗೆ. ಕನ್ಯೆಯನ್ನು ಕರೆದೊಯ್ದು ಮುಂದೆ ತಂಗಿ ಒಮ್ಮೆಯೂ ಊರಿಗೆ ಬರ್ಲಿಲ್ಲ, ಕರೆ ಕಳಿಸಿದ್ರು ಅಂತ ಹೇಳ್ತಾನಲ್ಲ. ಹೌದು, ಅದು ಬರೀ ಪರ್ಸನಲ್ ನೋವು ಅಷ್ಟೇ ಅಲ್ಲ. ಬಹುಶಃ ಪೂರ್ವದ ದೊಡ್ಡ ರಾಜ್ಯಗಳು ಪಶ್ಚಿಮದ ರಾಜ್ಯಗಳನ್ನ ಹೇಗ್ ನೋಡ್ತಾ ಇದ್ವು ಅನ್ನೋದಕ್ಕೂ ಇದು ಒಂದು ಪ್ರತಿಬಿಂಬ ಇರ್ಬೋದು. ಅಷ್ಟೇ ಅಲ್ಲ, ಪಾಂಡು ಷಂಡ ಅಂತ, ಅಂದ್ರೆ ಸಂತಾನ ಶಕ್ತಿ ಇಲ್ಲದವನು ಅಂತ. ಅದಕ್ಕೆ ತನ್ನ ತಂಗಿ ಮಾದ್ರಿ ಮುಜುಗರದಿಂದ ತವರಿಗೆ ಬರ್ಲಿಲ್ವೇನು ಅನ್ನೋ ಡೌಟ್ ಕೂಡ ವ್ಯಕ್ತಪಡಿಸ್ತಾನಲ್ಲ. ಹೌದು.
ಸಮೃದ್ಧ ವೀರ್ಯದ ಗಂಡನಲ್ಲದಿದ್ದರೆ ನಮ್ಮ ಯಾವ ಮದ್ರ ಹೆಂಗಸು ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಅನ್ನೋ ಅವನ ಮಾತು ಇದು ಮದ್ರ ಸಂಸ್ಕೃತಿಯಲ್ಲಿ ಆ ಪೌರುಷಕ್ಕೆ ಇದ್ದ ಮಹತ್ವನ. ಖಂಡಿತವಾಗಿಯೂ ಅದು ಆ ಕಾಲದ ಆ ಪ್ರದೇಶದ ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನ ತೋರಿಸುತ್ತೆ. ಆಮೇಲೆ ಮಾದ್ರಿಯ ಮದುವೆ, ಅವಳ ಮುಂದಿನ ಜೀವನದ ಬಗ್ಗೆ ಶಲ್ಯನಿಗೆ ಸ್ಪಷ್ಟತೆ ಇಲ್ಲ ನೋಡಿ. ಅದು ಕೂಡ ಅವನ ಬೇಸರಕ್ಕೆ ಇನ್ನೊಂದು ಕಾರಣ. ತನ್ನ ತಂಗಿ ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ಲು, ಆದರೆ ಅವಳ ಸ್ಥಿತಿ ಏನಾಯ್ತು ಅಂತ ಸರಿಯಾಗಿ ಗೊತ್ತಿಲ್ಲ ಅನ್ನೋದು ಅವನನ್ನ ಕಾಡ್ತಾ ಇರುತ್ತೆ. ಶಲ್ಯ ಹೀಗೆ ಗತಕಾಲದ ಘನತೆಯಲ್ಲೇ ಇದ್ರೆ ಅವನ ಮಗ ರುಕ್ಷ್ಮರಥನ ಚಿಂತೆಗಳು ಬೇರೆನೇ ಇದಾವೆ ಅಲ್ವಾ, ವರ್ತಮಾನದ್ದು. ಹೌದು, ಕರೆಕ್ಟ್. ಅವನು ಮಗಳು ಹಿರಣ್ಯವತಿಗೆ ಒಂದು ದೊಡ್ಡ ಸ್ವಯಂವರ ಮಾಡ್ಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ಅದಕ್ಕೆ ಬೇಕಾದಷ್ಟು ಸಂಪನ್ಮೂಲ, ದುಡ್ಡು ಮದ್ರ ರಾಜ್ಯದಲ್ಲಿಲ್ಲ. ಕುರು, ಪಾಂಚಾಲ, ಕಾಶಿ ಅಂತ ದೊಡ್ಡ ರಾಜರನ್ನ ಅಟ್ರಾಕ್ಟ್ ಮಾಡೋ ಹಾಗೆ ಗ್ರ್ಯಾಂಡ್ ಆಗಿ ಮಾಡೋದು ಕಷ್ಟ ಅವನಿಗೆ. ಹೌದು, ಅದು ಅವನಿಗೆ ದೊಡ್ಡ ಸಂದಿಗ್ಧತೆ. ಒಂದು ಕಡೆ ಸೋಷಲ್ ಪ್ರೆಸ್ಟೀಜ್ಗೋಸ್ಕರ ಸ್ವಯಂವರ ಮಾಡಬೇಕು ಅನ್ನೋ ಆಸೆ, ಇನ್ನೊಂದು ಕಡೆ ಫೈನಾನ್ಷಿಯಲ್ ಕೆಪಾಸಿಟಿ ಇಲ್ಲ. ಅದರ ಜೊತೆಗೆ ಅವನಿಗೆ ಇನ್ನೊಂದು ದೊಡ್ಡ ಚಿಂತೆ ಕಾಡ್ತಾ ಇದೆ. ಅದೇನು? ಮಗಳು ಹಿರಣ್ಯವತಿ ಋತುಮತಿಯಾಗಿ ತುಂಬಾ ವರ್ಷಗಳಾಗಿವೆ. ಶಲ್ಯನೇ ಹೇಳ್ತಾನಲ್ಲ, 50 ಸಲ ಬಹಿಷ್ಠೆ ಆಗಿರ್ಬೋದು ಅಂತ. ಹೌದು ಹೌದು. ಹೀಗೆ ಸರಿಯಾದ ವಯಸ್ಸಲ್ಲಿ ಮದುವೆ ಆಗದೆ ಪ್ರತಿ ತಿಂಗಳು ಋತು ಆಗೋದು ಋತುನಷ್ಟ ಅನ್ನೋ ಪಾಪ ತರುತ್ತೆ ಅನ್ನೋ ನಂಬಿಕೆ ಇತ್ತು ಆ ಕಾಲದಲ್ಲಿ. ಓ ಹೌದಾ? ಆ ಪಾಪ ಅಪ್ಪ, ಮಗಳು, ಅಜ್ಜ ಎಲ್ಲರಿಗೂ ತಟ್ಟುತ್ತೆ ಅಂತ ಭಯ. ಶಲ್ಯ ಮಗನಿಗೆ ವಾರ್ನ್ ಮಾಡ್ತಾನೆ ಕೂಡ. ಈ 50 ಸಲದ ನಷ್ಟಕ್ಕೆ ನೀನು, ನಾನು, ನಿಮ್ಮಜ್ಜ 3 ಜನವೂ ನರಕವಾಸ ಮಾಡಬೇಕೋ ಏನೋ ಅಂತ. ಅಯ್ಯೋ. ಇದು ರುಕ್ಷ್ಮರಥನ ಮೇಲೆ ಇನ್ನಷ್ಟು ಪ್ರೆಷರ್ ಹಾಕುತ್ತೆ. ಮಗಳ ಮದುವೆ ಚಿಂತೆ ಒಂದೆಡೆ, ಇದರ ಜೊತೆಗೆ ರುಕ್ಷ್ಮರಥ ಇನ್ನೊಂದು ಶಾಕಿಂಗ್ ನ್ಯೂಸ್ ತರ್ತಾನಲ್ಲ. ತ್ರಿಗರ್ತ ರಾಜ ಸುಶರ್ಮನಿಂದ ತಿಳಿದಿದ್ದು ಪಾಂಡವರ ವನವಾಸ, ಅಜ್ಞಾತವಾಸ ಎಲ್ಲ ಮುಗಿದಿದೆ, ಆದ್ರೆ ದುರ್ಯೋಧನ ರಾಜ್ಯ ಕೊಡಲ್ಲ ಅಂತಿದ್ದಾನೆ ಅಂತ. ಹೌದಾ? ಅಂದ್ರೆ ಕುರು ಪಾಂಡವರ ನಡುವೆ ಯುದ್ಧ ಫಿಕ್ಸ್. ಯುದ್ಧ ಖಚಿತ. ಇದು ಸ್ವಯಂವರದ ಆಸೆಗೆ ಪೂರ್ತಿ ತಣ್ಣೀರೆರಚಿದ ಹಾಗೆ ಆಯಿತು. ಹೌದು, ಕರೆಕ್ಟ್. ಯಾಕಂದ್ರೆ ಪೂರ್ವದ ರಾಜರೆಲ್ಲ ಯುದ್ಧದ ತಯಾರಿಯಲ್ಲಿರ್ತಾರೆ. ಯಾರು ಬರ್ತಾರೆ ಮದ್ರಕ್ಕೆ, ಸ್ವಯಂವರಕ್ಕೆ? ಹೌದು ಹೌದು. ಇದು ಪರಿಸ್ಥಿತಿಯನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡುತ್ತೆ. ಇಲ್ಲಿಂದ ಕಥೆ ಇನ್ನೊಂದು ಗಂಭೀರವಾದ, ಒಂದು ತಾತ್ವಿಕವಾದ ತಿರುವು ತಗೊಳುತ್ತೆ. ದುರ್ಯೋಧನ ಪಾಂಡವರಿಗೆ ರಾಜ್ಯ ಕೊಡಲ್ಲ ಅಂತ ಹೇಳೋದಕ್ಕೆ ಒಂದು ಹೊಸ ವಿಚಿತ್ರವಾದ ವಾದ ಶುರು ಮಾಡಿದಾನಂತೆ. ಹೌದಾ? ಅದೇನು? ಅದೇ ಆ ನಿಯೋಗದ ಪ್ರಶ್ನೆ. ಓ. ಅವನ ವಾದ ಏನಂದ್ರೆ, ಪಾಂಡವರು ಪಾಂಡುವನ ನಿಜವಾದ ಮಕ್ಕಳಲ್ಲ. ಅವರು ಪಾಂಡುವನ ಪರ್ಮಿಷನ್ ಮೇರೆಗೆ ಕುಂತಿ, ಮಾದ್ರಿ ಇವರು ಬೇರೆ ದೇವತೆಗಳು ಅಥವಾ ಋಷಿಗಳಿಂದ ನಿಯೋಗ ಪದ್ಧತಿ ಮೂಲಕ ಪಡೆದ ಮಕ್ಕಳು ಅಂತ. ಸರಿ. ಹಾಗಾಗಿ ಬರೀ ಪಾಂಡುವನ ಹೆಂಡತಿಗೆ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಕುರುವಂಶದ ರಕ್ತ ಸಂಬಂಧ ಇಲ್ಲ, ರಾಜ್ಯದಲ್ಲಿ ಹಕ್ಕಿಲ್ಲ ಅಂತ. ಅಬ್ಬಾ, ಇದು ಧರ್ಮವನ್ನೇ ಅಸ್ತ್ರ ಮಾಡ್ಕೊಳ್ಳೋ ಪ್ರಯತ್ನ ಅಲ್ವಾ? ಖಂಡಿತ. ಅದೇ. ಈ ವಾದ ಕೇಳಿ ಶಲ್ಯನಿಗೆ ಹೇಗಾಗತ್ತೆ? ಅವನು ಮದ್ರದವನು, ಅವನ್ ತಂಗಿ ಮಾದ್ರಿಗೂ ನಿಯೋಗದಿಂದಲೇ ಮಕ್ಕಳು. ಅವನಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಅವನು ಇದನ್ನ ಒಪ್ಪೋದೇ ಇಲ್ಲ. ನಿಯೋಗ ಅಂದ್ರೆ ಅದು ವ್ಯಭಿಚಾರ ಅಲ್ಲ, ಅದು ಶಾಸ್ತ್ರಸಮ್ಮತ ಪದ್ಧತಿ ಅಂತ ವಾದಿಸ್ತಾನೆ. ವಂಶ ಮುಂದುವರಿಸೋಕೆ ಗಂಡನ ಅನುಮತಿಯಿಂದ ಆಯ್ದ ಪುರುಷರಿಂದ ಮಕ್ಕಳನ್ನ ಪಡೆಯೋದು ಅಂತ. ಕಂಡವ್ರನ್ನ ಕರ್ಕೊಂಡು ವ್ಯಭಿಚಾರದಿಂದ ಹೆರಲಿಲ್ಲ, ಶಾಸ್ತ್ರಸಮ್ಮತ ನಿಯೋಗದಿಂದ ಪಾಂಡುವಿನ ಮಕ್ಕಳಿಗೆ ಜನ್ಮವಿತ್ರು ಅಂತ ಜೋರಾಗಿ ಹೇಳ್ತಾನೆ. ಹೌದು. ಅಷ್ಟೇ ಅಲ್ಲ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾನೆ. ಸ್ವತಃ ಧೃತರಾಷ್ಟ್ರ, ಪಾಂಡು ಇವರೇ ನಿಯೋಗದಿಂದ ಹುಟ್ಟಿದವರು, ವ್ಯಾಸರಿಂದ. ಓ ಹೌದಲ್ವಾ? ಹಾಗಿದ್ಮೇಲೆ ಅವರ ಮಕ್ಕಳ ಹಕ್ಕನ್ನ ಪ್ರಶ್ನೆ ಮಾಡೋಕೆ ದುರ್ಯೋಧನನಿಗೆ ಏನು ರೈಟ್ಸ್ ಇದೆ? ಇದು ರಾಜ್ಯ ಕೊಡೋಕಾಗದೇ ಇರೋ ಅಸಹಾಯಕತೆ, ದುರಾಸೆಯಿಂದ ಮಾಡ್ತಿರೋ ಧರ್ಮದ ತಪ್ಪು ವ್ಯಾಖ್ಯಾನ ಅಂತ ಶಲ್ಯ ಕ್ಲಿಯರ್ ಆಗಿ ಹೇಳ್ತಾನೆ. ರಾಜ್ಯ ವಾಪಸ್ ಕೊಡಲಾರದ ಸಂಕಟಕ್ಕೆ ಇವೆಲ್ಲ ಅಧರ್ಮದ ಮಾತು ಅನ್ನೋದು ಅವನ ಸ್ಟ್ರಾಂಗ್ ನಿಲುವು. ಶಲ್ಯನಿಗೆ ಧರ್ಮ, ಶಾಸ್ತ್ರದ ಮೇಲೆ ಅಷ್ಟು ನಂಬಿಕೆ ಇದೆ. ಆದ್ರೆ ಅವನ ಮಗ ರುಕ್ಷ್ಮರಥ, ಅವನು ಅಷ್ಟು ಕನ್ವಿನ್ಸ್ ಆದ ಹಾಗೆ ಕಾಣ್ತಿಲ್ಲ ಅಲ್ವಾ? ಹೌದು. ಇಲ್ಲೇ ನೋಡಿ, ತಂದೆ ಮಗನ ನಡುವಿನ ಆ ಐಡಿಯಾಲಜಿಕಲ್ ಡಿಫರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗೋದು. ರುಕ್ಷ್ಮರಥ ಕೇಳ್ತಾನೆ, ಸ್ವಂತ ಬೀಜಕ್ಕೆ ಹುಟ್ಟುವುದಕ್ಕೂ ಗಂಡನ ಅನುಮತಿಯಿಂದಲೇ ಆಗ್ಲಿ ಬೇರೆ ಅರ್ಧಕ್ಕೂ ಹುಟ್ಟುವುದಕ್ಕೂ ವ್ಯತ್ಯಾಸವಿಲ್ಲವೋ ಅಂತ. ತುಂಬಾ ಮೂಲಭೂತವಾದ ಪ್ರಶ್ನೆ. ಹೌದು. ಮತ್ತೆ ಬರೀ ಶ್ರದ್ಧೆಯನ್ನ ಒಬ್ನು ಇನ್ನೊಬ್ನ ಮಗನಾಗೋಕೆ ಸಾಧ್ಯವೇನೋ ಅಂತಾನು ಕೇಳ್ತಾನೆ. ರಕ್ತ ಸಂಬಂಧ, ಬಯಾಲಜಿಕಲ್ ರಿಯಾಲಿಟಿ ಅದು ಮುಖ್ಯ ಅನ್ಸ್ತಾ ಇದೆ. ಅವನು ಹೆಚ್ಚು ಲೌಕಿಕವಾಗಿ ಯೋಚನೆ ಮಾಡ್ತಿದ್ದಾನೆ. ಹೌದು. ಇದು ಬರೀ ನಿಯೋಗದ ಬಗ್ಗೆ ಚರ್ಚೆ ಅಲ್ಲ, ಇದು ನಂಬಿಕೆ ವರ್ಸಸ್ ತರ್ಕ,
ಸಂಪ್ರದಾಯ ವರ್ಸಸ್ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್ ಅದರ ನಡುವಿನ ಸಂಘರ್ಷ ಕೂಡ. ಈ ಎಲ್ಲ ಚರ್ಚೆಗಳು, ಈ ಸಂದಿಗ್ಧತೆಗಳು ಪಾತ್ರಗಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಶಲ್ಯನಿಗೆ ಮಗನ ಪ್ರಶ್ನೆಗಳಿಂದ, ಅವನ ಅಪನಂಬಿಕೆಯಿಂದ ಬೇಸರಾದ ಹಾಗೆ ಕಾಣುತ್ತೆ. ಮೂರ್ಖ ಮೂರ್ಖ ಅಂತ ಬೈಕೊಳ್ತಾನೆ ಮನಸ್ಸಲ್ಲೇ. ಖಂಡಿತ. ಶಲ್ಯನಿಗೆ ತನ್ನ ಮಗನೇ ತಮ್ಮ ಪರಂಪರೆ ಧರ್ಮವನ್ನ ಪ್ರಶ್ನೆ ಮಾಡ್ತಾ ಇರೋದು ಅದು ಸಹಿಸೋಕೆ ಆಗ್ತಾ ಇಲ್ಲ. ಇನ್ನು ರುಕ್ಷ್ಮರಥನ ಸ್ಥಿತಿಯಂತೂ ಅಯೋಮಯ. ಹೌದು. ತಂದೆಯ ಪ್ರೆಷರ್ ಒಂದ್ ಕಡೆ, ಮಗಳ ಮದುವೆ ಆಗಿಲ್ಲ ಅನ್ನೋ ಚಿಂತೆ, ಋತುನಷ್ಟದ ಪಾಪಪ್ರಜ್ಞೆ ಇನ್ನೊಂದ್ ಕಡೆ, ಸ್ವಯಂವರದಿಂದ ಸ್ಟೇಟಸ್ ಬೇಕು ಅನ್ನೋ ಆಸೆ ಮತ್ತೊಂದ್ ಕಡೆ, ಈಗ ಯುದ್ಧದ ಭಯ ಬೇರೆ. ಪಾಪ. ಅವನು ಅಕ್ಷರಶಃ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದಾನೆ. ಅವಳ ಪಾಡು, ಅವಳ ಮದುವೆ ಹಾಗೆ ನಿಂತಿದೆ. ಅವಳಿಗೆ ಇಷ್ಟ ಇಲ್ಲದ ಕನ್ಯಾಶುಲ್ಕದ ಬಗ್ಗೆ ಅಜ್ಜ ಮಾತಾಡ್ತಾನೆ. ಅವಳು ಕನಸು ಕಾಣೋ ಸ್ವಯಂವರ ನಡೆಯೋ ಹಾಗಿಲ್ಲ. ಅಜ್ಜ ಅಪ್ಪನ ನಡುವೆ ವಾದಗಳು, ಯುದ್ಧದ ಸುದ್ದಿ ಇವೆಲ್ಲ ಅವಳನ್ನ ತುಂಬ ಕಾಡ್ತಾ ಇವೆ. ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡ್ತಾಳೆ. ಹೌದು, ಅವಳ ಆ ಯಾತನೆ ಇದೆಯಲ್ಲ, ಅದನ್ನ ಇನ್ನಷ್ಟು ಜಾಸ್ತಿ ಮಾಡೋದು ಅವಳ ಕಾವಲುಗಾರ್ತಿ, ಆ ಮುದಿ ದಾಸಿ ಹೇಳೋ ಮಾತುಗಳು. ಹೌದಾ? ಏನದು? ಅವಳು ಹೇಳ್ತಾಳೆ, ಹೆಂಗಸು ಹೀಗೆ ನಿದ್ದೆ ಇಲ್ಲದೆ ಹೊರಳಿದ್ರೆ ದೇವ್ರು ಹವಿಸ್ಸು ಕೂಡ ಸ್ವೀಕರಿಸೋದಿಲ್ಲ. ರಾಜರೇ ಧರ್ಮವಿರುದ್ಧ ಮಾಡ ಹೊರಟ್ರೆ ಮಳೆ ಬೆಳೆ ಆಗೋದು ಹೇಗೆ? ಹೆಂಗಸು ಗರ್ಭಿಣಿಯಾಗಿ ಜನರು ಒಂದಕ್ಕೆ ಹತ್ತಾಗಿ ಬೆಳೆಯೋದು ಹೇಗೆ ಅಂತ. ಅಬ್ಬಾ! ಈ ಮಾತುಗಳು ಇದು ಬರೀ ಒಬ್ಬ ಹೆಣ್ಣಿನ ನಿದ್ದೆ ಬಗ್ಗೆ ಅಲ್ಲ. ಇಲ್ಲಿ ಒಬ್ಬ ಹೆಣ್ಣಿನ ಮನಸ್ಸಿನ ನೆಮ್ಮದಿಗೂ, ಸಮಾಜದ ಸ್ವಾಸ್ಥ್ಯಕ್ಕೂ, ನೇಚರ್ನ ಬ್ಯಾಲೆನ್ಸ್ಗೂ ಸಂಬಂಧ ಕಲ್ಪಿಸಲಾಗಿದೆ. ಹೌದು ಹೌದು, ಇದು ಆ ಕಾಲದ ನಂಬಿಕೆಗಳು ಎಷ್ಟು ಆಳವಾಗಿದ್ದು ಅಂತ ತೋರ್ಸುತ್ತೆ. ಹಿರಣ್ಯವತಿಯ ದುಃಖ ಬರೀ ಪರ್ಸನಲ್ ಅಲ್ಲ, ಅದಕ್ಕೊಂದು ಸೋಷಿಯಲ್, ಬಹುಶಃ ಒಂದು ಕಾಸ್ಮಿಕ್ ಡೈಮೆನ್ಷನ್ ಇದೆ ಅನ್ನೋ ಸೂಚನೆ ಸಿಗುತ್ತೆ. ಹಾಗಾದ್ರೆ ಈ ಎಲ್ಲಾ ಘಟನೆಗಳು, ಮಾತುಕಥೆಗಳು, ಪಾತ್ರಗಳ ಒದ್ದಾಟ ಇದ್ರಿಂದ ನಾವು ಏನ್ ಅರ್ಥ ಮಾಡ್ಕೋಬೋದು? ಪರ್ವದ ಈ ಭಾಗ ನಮ್ಗೇನ್ ಹೇಳುತ್ತೆ? ಒಟ್ಟಾರೆಯಾಗಿ ನೋಡಿದ್ರೆ ಭೈರಪ್ಪನವರು ಇಲ್ಲಿ ಬರೀ ಕಥೆ ಹೇಳ್ತಾ ಇಲ್ಲ. ಅವರು ತಲೆಮಾರುಗಳ ನಡುವಿನ ಆ ಗ್ಯಾಪ್, ಆ ಸಂಘರ್ಷ, ಶಲ್ಯ ವರ್ಸಸ್ ರುಕ್ಷ್ಮರಥ, ಬದಲಾಗ್ತಿರುವ ಸೋಷಿಯಲ್ ವ್ಯಾಲ್ಯೂಸ್, ಕನ್ಯಾಶುಲ್ಕ ವರ್ಸಸ್ ಸ್ವಯಂವರ, ಧರ್ಮ ಸಂಪ್ರದಾಯಗಳನ್ನ ಬೇರೆ ಬೇರೆ ರೀತಿ ಅರ್ಥೈಸೋದು, ಅದನ್ನ ಅಧಿಕಾರಕ್ಕಾಗಿ ಬಳಸ್ಕೊಳ್ಳೋದು, ನಿಯೋಗ ಚರ್ಚೆ. ಹೌದು. ಆಮೇಲೆ ದೊಡ್ಡ ದೊಡ್ಡ ರಾಜಕೀಯ ಘಟನೆಗಳು, ಆ ಯುದ್ಧದಂಥ ವಿಷಯಗಳು, ಸಾಮಾನ್ಯರ ಅಥವಾ ರಾಜಮನೆತನದವರ ವೈಯಕ್ತಿಕ ಜೀವನದ ಮೇಲೆ, ಅವರ ಆಯ್ಕೆಗಳ ಮೇಲೆ, ಅವರ ಫೀಲಿಂಗ್ಸ್ ಮೇಲೆ ಹೇಗೆ ಅಷ್ಟು ಡೀಪಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತುಂಬಾ ಕಾಂಪ್ಲೆಕ್ಸ್ ಆಗಿ, ರಿಯಲಿಸ್ಟಿಕ್ ಆಗಿ ಚಿತ್ರಿಸಿದ್ದಾರೆ. ಇದು ಮನುಷ್ಯ ಸಂಬಂಧಗಳು, ಸಮಾಜದ ಒತ್ತಡಗಳು, ನೈತಿಕ ಸಂದಿಗ್ಧತೆಗಳು, ಇದರ ಬಗ್ಗೆ ಒಂದು ಆಳವಾದ ಅಧ್ಯಯನ ಅಂತ ಹೇಳ್ಬೋದು. ಇದ್ರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಪರ್ಯಾಸನೂ ಇದೆ ಅಲ್ವಾ? ಏನದು? ಈ ಹಂತದಲ್ಲಿ ಶಲ್ಯ ಧರ್ಮದ ಪರ, ಪಾಂಡವರ ಪರ ಗಟ್ಟಿಯಾಗಿ ನಿಂತ್ಕೊಳ್ತಾನೆ. ದುರ್ಯೋಧನನ ಅಧರ್ಮವನ್ನ ಖಂಡಿಸ್ತಾನೆ. ಹೌದದೇ ವಿಪರ್ಯಾಸ. ಇದೇ ಶಲ್ಯ ಮುಂದೆ ಮಹಾಭಾರತ ಯುದ್ಧ ಶುರುವಾದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಹುಶಃ ತನ್ನ ರಾಜ್ಯದ ಹಿತಾಸಕ್ತಿಗೋ ರಾಜಕೀಯ ಒತ್ತಡಕ್ಕೋ ಕೌರವರ ಪಕ್ಷ ಸೇರಬೇಕಾಗತ್ತೆ. ಅಷ್ಟೇ ಅಲ್ಲ, ಕರ್ಣನ ಸಾರಥಿಯಾಗಿ ಆಮೇಲೆ ಕೌರವ ಸೇನೆಯ ಸೇನಾಧಿಪತಿಯಾಗಿಯೂ ಫೈಟ್ ಮಾಡ್ತಾನೆ. ಹೌದಲ್ಲ? ಅವನ ಇವತ್ತಿನ ಧರ್ಮನಿಷ್ಠೆಗೂ ನಾಳೆಯ ಆ ಪಾಲಿಟಿಕಲ್ ಅನಿವಾರ್ಯತೆಗೂ ನಡುವಿನ ಈ ಸಂಘರ್ಷ, ಇದು ಪರ್ವಕಾದಂಬರಿಯ ಒಂದು ಮೇಜರ್ ಟ್ರಾಜಿಕ್ ಏಳೆ. ನಿಜಕ್ಕೂ ಇದು ವ್ಯಕ್ತಿಯ ನೈತಿಕ ನಿಲುವುಗಳು ಮತ್ತು ರಾಜಕೀಯ ವಾಸ್ತವಗಳ ನಡುವಿನ ಆ ಶಾಶ್ವತ ಹೋರಾಟದ ಬಗ್ಗೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ಕೇಳುಗರು ಆಲೋಚನೆ ಮಾಡೋಕೆ ನಾವಿಲ್ಲಿ ಒಂದ್ ಪ್ರಶ್ನೆ ಬಿಟ್ಟು ಹೋಗ್ಬೋದು ಅನ್ಸುತ್ತೆ. ಹೇಳಿ. ಈ ಇಡೀ ಚರ್ಚೆಯ ಮಧ್ಯದಲ್ಲಿ ತೆರೆಮರೆಯಲ್ಲಿರೋ ಪಾತ್ರ ಅಂದ್ರೆ ಶಲ್ಯನ ತಂಗಿ ಮಾದ್ರಿ. ಹೌದು. ಕನ್ಯಾಶುಲ್ಕಕ್ಕೆ ಒಂದ್ ರೀತಿ ವಸ್ತುವಾದವಳು, ದೊಡ್ಡ ಕುರುಮನೆತನಕ್ಕೆ ಸೊಸೆಯಾಗಿ ಹೋದ್ರೂ ತವರಿಗೆ ಬರ್ಲಾಗದವಳು, ಗಂಡನಿಂದ ಮಕ್ಕಳಾಗದೆ ನಿಯೋಗದ ದಾರಿ ಹಿಡಿದವಳು. ಅವಳ ದೃಷ್ಟಿಯಿಂದ ನೋಡಿದ್ರೆ ಈ ಮದ್ರ ಪದ್ಧತಿಗಳು, ಕುರುಮದ್ರ ಸಂಬಂಧ, ನಿಯೋಗದ ವಿವಾದ ಇದೆಲ್ಲ ಹೇಗೆ ಕಾಣಬಹುದು? ಹಾಗೆ ನೋಡಿದ್ರೆ ಈ ಕಥೆಗೆ, ಈ ಪಾತ್ರಗಳ ಕಾಂಪ್ಲೆಕ್ಸಿಟಿಗೆ ಇನ್ನಷ್ಟು ಆಳವಾದ, ಬಹುಶಃ ಹೆಚ್ಚು ನೋವಿನ ಪದರುಗಳು ಸೇರ್ಕೊಳ್ತವೇನೋ ಯೋಚಿಸಬೇಕಾದ ವಿಷಯ. ಹೌದು, ಖಂಡಿತವಾಗಿಯೂ.